ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ನೂತನ ದಿನ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸಬೇಕು. ಹೌದು, ಪ್ರತಿದಿನ ನಮ್ಮ ಜೊತೆಯಲ್ಲಿ ಕಾಯುವಂಥ ದೇವರು, ಆತ ತೂಕಡಿಸದೆ ನಿದ್ರಿಸದೆ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರುವಂಥ ದೇವರಾಗಿದ್ದಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಶಾಲು ಸಮಾಧಾನ ಉಂಟಾಗಲಿ ನಿಮಗೂ ನಿಮ್ಮ ಕುಟುಂಬದಲ್ಲೂ. ಯಾವಾಗಲೂ ದೇವರ ಸಮಾಧಾನ ನೆರವೇರಲಿ ಎಂಬುದೇ ನನ್ನ ಆಸೆ. ಈ ದಿನ ಚಿಕ್ಕದ ಆತ್ಮಿಕ ಸಂದೇಶ, ದೇವರ ವಾಗ್ದಾನ ಏನಂದರೆ, ನೋಡಿ, ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ದೇವರು. ತಾಯಿ ಒಂದು ವೇಳೆ ಮರ್ತೋದ್ರು, ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ, ನಾನು ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಆತನ ಕರುಣೆ ಎಷ್ಟು ಭಯಂಕರವಾಗಿದೆ, ಆತನ ಒಂದು ಪ್ರೀತಿ ಎಷ್ಟು ಹೇಳಿದ್ರು ಸಾಲದು. ಹೌದು ಪ್ರೀತಿಯ ದೇವ ಮಕ್ಕಳೇ, ಆತ ನಮ್ಮನ್ನು ಪ್ರತಿದಿನ ಪ್ರೀತಿಸುವಂಥ ದೇವರು, ಎಚ್ಚರಿಸುವಂಥ ದೇವರು, ನಮ್ಮ ಜೊತೆ ಮಾತನಾಡುವಂಥ ದೇವರು. ಈ ದಿನಗಳಲ್ಲಿ ನೀವು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಬೆಳೀತಾ ಇದ್ದೀರಿ ಎಂಬುದಾಗಿ ಸಂತೋಷವಾಗಿದ್ದೇನೆ, ಮತ್ತು ದೇವರ ವಾಕ್ಯದಲ್ಲೂ ಓದ್ತಾ ಇದ್ದೀರಿ ಎಂಬುದಾಗಿ ನಾನು ಸಂತೋಷವಾಗಿದ್ದೇನೆ. ಈ ದಿನ ಒಂದು ಚಿಕ್ಕ ಆತ್ಮಿಕ ಸಂದೇಶ, ದೇವರ ವಾಗ್ದಾನ ಏನಂದರೆ, ಯೆಶಾಯನ ಪ್ರವಾದಕ ಗ್ರಂಥ 49ನೇ ಅಧ್ಯಾಯ 14-15 ನಿಮಗಾಗಿ ನಾನು ಓದ್ತೀನಿ. ಪ್ರೀತಿಯ ದೇವ ಮಕ್ಕಳೇ, ಚಿಯೋನ್ ನಗರಿಯಾದವರು, ಯೆಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಳೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. ಹೌದು, ಆಮೀನ್. ದೇವರು ಇಲ್ಲಿ ಚಿಯೋನ್ ಎಂಬುದ ಊರಲ್ಲಿ ಹೋಗ್ತಾರೆ. ಅಲ್ಲಿ ಒಂದು ಸ್ತ್ರೀ, ಅವಳು ಮಗು ಕಳೆದು ಹೋಗಿದೆ ಎಂಬುದಾಗಿ ಭಯದಲ್ಲಿ ಜೀವಿಸ್ತಾ ಇರ್ತಾಳೆ. ಅಯ್ಯೋ, ನನ್ನ ಮಕ್ಕಳು ಯಾರು ಎತ್ಕೊಂಡು ಹೋಗಿದ್ದಾರೆ ಎಂಬುದಾಗಿ ದುಃಖದಲ್ಲಿ ಇರ್ತಾಳೆ. ದೇವರನ್ನ ನಂಬಿಕೆ ಇಲ್ಲದೆ ಅವಳು ಜೀವಿಸ್ತಾಳೆ. ಆದರೆ ದೇವರು ಹೇಳ್ತಾರೆ, ಒಂದು ವೇಳೆ ತಾಯಿ ಮರ್ತೋದಳು ಕೂಡ ನಾನು ನಿಮ್ಮನ್ನು ಮರೆಯರೆ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ತಾಯಂದಿರು ನಾವು ನೋಡುವುದಾದರೆ ತಮ್ಮ ಜೀವಿತದಲ್ಲಿ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಅಥವಾ ಅವರು ಗರ್ಭ ಧರಿಸುವುದರಲ್ಲಿ ಎಲ್ಲ ರೀತಿಯಲ್ಲಿ ಅವ್ರಿಗೆ ದೇವರು ಸಹಾಯ ಮಾಡ್ತಾನೆ. ಆದರೆ ಒಂದು ವೇಳೆ ತಾಯಿ ಮಗುವನ್ನು ಮರೆತು ಹೋಗ್ತಾರೆ. ಒಂದು ದಿವಸ ಒಂದು ಊರಲ್ಲಿ ಒಂದು ಪ್ರಯಾಣ ಬಸ್ಸಲ್ಲಿ ಹೋಗ್ತಾರೆ. ಇಬ್ಬರು ತಾಯಿ ಮತ್ತು ಮಗಳು ಒಂದು ಬಸ್ ಹತ್ಕೊಂಡೇ ಹೋಗ್ತಾರೆ ಊರಿಗೆ. ಈ ತಾಯಿ ಯಾವಾಗಲೂ ಫೋನಲ್ಲಿ ಮಾತಾಡ್ಕೋತಾ ಇದ್ರು ಸ್ನೇಹಿತರ ಜೊತೆ. ಮಾತಾಡುವಾಗ ಅಲ್ಲಿ ಸೋದರಿ ಒಬ್ಬರು ಕ್ರೈಸ್ತ ಇದ್ರ, ಆ ಸೋದರಿ ಜೊತೆ ಆಟ ಆಡುವಾಗ ಈ ತಾಯಿ ತನ್ನ ಮಗಳನ್ನ ಮರ್ತೋಗಿ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಾಳೆ. ಬಸ್ಸಲ್ಲಿ ಆ ಬಸ್ ಸ್ಟಾಪ್ ಹತ್ರ ಇಳ್ಕೊಂಡಿದ್ದಾರೆ. ಇಳ್ಕೊಂಡ ತಕ್ಷಣ ಮಗಳನ್ನ ಬಿಟ್ಟು ಅವಳು ಆ ಫೋನಲ್ಲೇ ಮರ್ತು ಹೋಗಿದ್ದಾಳೆ. ಆದರೆ ಅವಳು ಹುಡುಕ್ತಾ ಇರ್ತಾಳೆ, ಅಯ್ಯೋ ನನ್ನ ಮಗಳು ನೋಡಿದ್ರ ಅಂತಾಗಿ ದುಃಖದಲ್ಲಿ ಹುಡುಕುವಾಗ ಅಲ್ಲೇ ಆ ಸ್ತ್ರೀ ಹತ್ರನೇ ಇದ್ರು. ಆ ಸ್ತ್ರೀ ಹತ್ರ ನೋಡುವಾಗ ಸಂತೋಷವಾಗಿ ಓಡಿ ಹೋಗಿ, ಅಯ್ಯೋ ಮಗಳೇ, ನಾನು ನಿನ್ನನ್ನು ಮರ್ತೋಗಿ ನಾನು ಫೋನಲ್ಲೇ ಕಳೆದೆ ಎಂಬುದಾಗಿ ದುಃಖ ಪಡ್ತಾಳೆ. ಆದರೆ ಪ್ರೀತಿಯೋದ್ಯ ಮಕ್ಕಳೇ, ನಾವು ಕೂಡ ಈ ದಿನಗಳಲ್ಲಿ ತಾಯಿಯರಾಗಿರ್ಬೋದು, ತಂದೆಯರಾಗಿರ್ಬೋದು, ನಾವು ಸಮಯನ ಮಕ್ಕಳಿಗೆ ಕೊಡಬೇಕು. ಅವ್ರ ಹತ್ತಿರ ನಾವು ಬೆಳಿಬೇಕು. ನಾವು ಯಾವತ್ತೂ ಮರೆಯದೆ ಯಾವಾಗಲೂ ಅವ್ರ ಜೊತೆಯಲ್ಲಿ ಇರಬೇಕು. ಅದೇ ಥರ ಈ ದಿನಗಳಲ್ಲಿ ನೋಡೋದಾದರೆ ದೇವರ ಹತ್ತಿರ ನಾವು, ಆತ ಹೇಳ್ತಿದ್ದೇನೆ, ತಾಯಿ ಹಾಗೆ ನಾನು ನಿಮ್ಮನ್ನು ಸಂತೈಸ್ತೀನಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ಆತ ತಾಯಿ ಹಾಗೆ ನಮ್ಮನ್ನು ಸಂತೈಸ್ತಾನೆ. ಎಂಥ ಕಷ್ಟ ಬಂದರೂ, ಎಂಥ ವೇದನೆ ಇದ್ರೂ ಕೂಡ ನಮ್ಮನ್ನು ತಾಯಿ ಹಾಗೆ ಸಂತೈಸ್ತಾನೆ. ಮತ್ತು ಯಾವತ್ತೂ ಆತ ಮರೆಯಲು ಇಲ್ಲ. ಪ್ರೇರೆ, ಎಂಥ ನೀವು ಕಷ್ಟದಲ್ಲಿರ್ಬೋದು, ಎಂಥ ವೇದನೆಯಲ್ಲಿ, ಎಂಥ ಬಲಹೀನಲ್ಲಿ ಇರುವಾಗಲೂ ನಾನು ನಿಮ್ಮನ್ನು ಸಂತೈಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಅಬ್ರಹಾಮನ ಜೀವಿತ ನೋಡೋದಾದ್ರೆ ಅಲ್ಲಿ ಸಾರ ಮತ್ತು ಹಗಳ ಅವರ ಜೀವಿತ, ಸಾರಳಿಗೆ ಮಕ್ಕಳು ಇರಲಿಲ್ಲ. ಆದರೂ ಕೂಡ ಅಬ್ರಹಾಮನು ದುಃಖ ಪಡಲಿಲ್ಲ. ದೇವರಲ್ಲಿ ನಂಬಿಕೆಯಿಂದ ಆತ ಜೀವಿಸಿದ ಎಂಬುದಾಗಿ ನೋಡ್ತೀವಿ. 100 ವರ್ಷಕ್ಕೆ 99 ವರ್ಷಕ್ಕೆ ಈಸಾಕನನ್ನ ಕೊಡ್ತಾರೆ ಸಾರಳಿಗೆ. ಆದರೆ ಇಬ್ಬರಿಗೂ ಇಬ್ಬರಿಗೂ ಮಕ್ಕಳು ಇರ್ತಾರೆ. ಆದರೆ ಹಾಗರಳಿಗೆ ಹೇಗಾದರೂ ಮಾಡಿ ಸಾರಳು ಹಾಗರಳನ್ನ ಓಡಿಸ್ಬೇಕೆಂಬುದಾಗಿ ಸಾರಳಿಗೆ ಮನಸ್ಸಾಗ್ತದೆ. ಯಾಕಂದ್ರೆ ನನ್ನ ಮಗ ಇವನಿಂದ ಏನಾದರೂ ಹಾಳಾಗ್ತಾನೆ ಎಂಬುದಾಗಿ
ಆತ ಕಳಿಸ್ತಾನೆ. ಆದರೆ ಅಬ್ರಹಾಮ್ ಬಹಳ ದುಃಖ ಪಡ್ತಾನೆ. ಅಯ್ಯೋ, ಈ ಮಗನೇ ಹೇಗಪ್ಪ ನಾನು ಕಳಿಸಲಿ ಎಂಬುದಾಗಿ. ಅದೇ ತರ ತಂದೆಗೂ ಆಸೆ, ನಮ್ಮ ಮಕ್ಕಳಿಗೆ ಏನಾದರೂ ದೂರ ಕಳಿಸ್ಬೇಕಾದ್ರೆ ತಂದೆ ತಾಯಿ ದುಃಖ ಪಡ್ತಾರೆ. ಅದೇ ತರ ಅಬ್ರಹಾಮನಿಗೂ ದುಃಖ ಆಯ್ತು. ಆದರೂ ಕೂಡ ದೇವರೇ ನಿಶ್ಚಿತದಂತೆ ಎಂಬುದಾಗಿ ಆತನಿಗೆ ಆದಿಕಾಂಡ ಆದಿಕಾಂಡದಲ್ಲಿ ನಾವು ನೋಡ್ತೇವೆ. ಪ್ರೀತಿಯ ಮಕ್ಕಳು, ಅವ್ರಿಗೆ ಒಂದು ತಂಗಿ ನೀರು, ಒಂದು ಬಾಟಲಲ್ಲಿ ಒಂದು ನೀರನ್ನು ಕೊಟ್ಟು ಆ ಕಾಡಲ್ಲಿ ಕಳಿಸ್ತಾನೆ. ಹೋಗುವಂಥ ಸಮಯದಲ್ಲಿ ಹಾಗರಳು ಅವ್ನ ನೀರೆಲ್ಲ ಖಾಲಿ ಆಗ್ತು. ಆದ ತಕ್ಷಣ ಆ ಮಗನಿಗೆ ತಲೆ ಸುತ್ತು ಬಿದ್ದುಬಿಡ್ತಾನೆ. ಆತನಿಗೆ ಯಾವುದೇ ಪ್ರಜ್ಞೆ ಇರಲಿಲ್ಲ, ಯಾವುದೇ ಅವನಿಗೆ ಸಾಯುವಂಥ ಸ್ಥಿತಿಯಲ್ಲಿದ್ದ. ಆದರೆ ಹಾಗರಳು ಭಯದಿಂದ ದುಃಖ ಪಡ್ತಾ ಇದ್ದಾಳೆ. ಅಯ್ಯೋ, ನನ್ನ ಮಗ ಸಾಯುತ್ತಾ ಇದ್ದಾನಲ್ಲ, ದೇವರೇ ನನ್ನನ್ನು ಕರುಣಿಸು ಎಂಬುದಾಗಿ ಕೇಳುವಾಗ ದೇವರು ಹೇಳ್ತಾನೆ, ಹಾಗರಳಲ್ಲಿ ಭಯ ಪಡಬೇಡ, ನಿನ್ನ ಮಗ ಸ್ವರ ನನ್ನ ಕೇಳಿಸಿತು ಎಂಬುದಾಗಿ. ಆವಾಗ ದೇವರು ಆತನಿಗೆ, ಆ ಮಗಳಿಗೆ ಜಯನ ಕೊಡ್ತಾರೆ. ಅದೇ ತರ ಪ್ರೀತಿಯ ಮಕ್ಕಳೇ, ನಾವು ಯಾವುದಕ್ಕೂ ಭಯಪಡದೆ ದೇವರಲ್ಲಿ ನಮ್ಮನ್ನು ಕರುಣಿಸುವಂಥ ದೇವರು, ಆತ ನಮಗೆ ಸಹಾಯ ಮಾಡುವಂಥ ದೇವರು. ಆತ ಎಲ್ಲ ರೀತಿಯಲ್ಲಿ, ಅಯ್ಯೋ ನನ್ನ ಮಗಳು, ನಾನು ಅವಳಿಗೆ ತಾಯಿ ಹಾಗೆ ಸಂತೈಸಬೇಕೆಂಬುದೇ ದೇವರ ಆಸೆ ಆಗಿದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ಯಾವುದಕ್ಕೂ ಭಯಪಡದೆ ದೇವರ ಹತ್ತಿರ ನಾವು ಜೀವಿಸಬೇಕು. ಆತ ನಮಗೆ ತಾಯಿ, ಆತ ನಮಗೆ ತಾಯಿ ತಂದೆಯಾಗಿ ನಮ್ಮನ್ನು ನಡೆಸ್ತಾನೆ. ಈ ದಿನಗಳಲ್ಲಿ ನೋಡುವುದಾದ್ರೆ ಎಷ್ಟೋ ತಾಯಂದಿರು ಇಲ್ಲದೆ ಜೀವಿಸ್ತಾ ಇದ್ದಾರೆ, ದುಃಖದ ಸಮಯದಲ್ಲಿದ್ದಾರೆ. ಆದರೂ ಕೂಡ ತಾಯಿ ಹಾಗೆ ನಮ್ಮನ್ನು ನಿಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ಆತ ಯೇಸು ಕ್ರಿಸ್ತ ನಮ್ಮ ಜೊತೆಲಿ ಯಾವಾಗಲೂ ಇರುವಂತ ದೇವರಾಗಿದ್ದಾನೆ. ತಾಯಿ ಒಂದು ಮೊಳೆ ಕೂಸನ್ನು ಮರೆತಾಳು, ಆದರೆ ನಾನು ನಿಮ್ಮನ್ನು ಎಂದಿಗೂ ಮರೆಯಲೇ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ತಾಯಿ ಹಾಗೆ ಆತ ಪ್ರೀತಿಸುವಂಥ ದೇವರು, ತಾಯಿ ಹಾಗೆ ನಮ್ಮನ್ನು ಕರುಣಿಸುವಂಥ ದೇವರು, ಮತ್ತೆ ನಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಒಂದು ನ್ಯೂಸಲ್ಲಿ ಈ ಥರ ಒಂದು ಯೌವನಸ್ಥ ಹುಡುಗ ತಾಯಿ ಮೇಲೆ ತುಂಬ ಕೋಪದಿತ್ತು. ಆದರೆ ಒಂದು ದಿನ ಏನಾಯ್ತಂದ್ರೆ, ಅವಳಿಗೆ ಅವಳಿಗೆ ಹೇಗಾದರೂ ಮಾಡಿ ತಾಯಿಗೆ ಕೊಲೆ ಮಾಡಬೇಕು, ಇವಳು ಸರಿ ಮಾರ್ಗದಲ್ಲಿ ನನ್ನನ್ನು ನಡೆಸಿಲ್ಲ ಎಂಬುದಾಗಿ ಒಂದು ದಿವಸ ತಾಯಿಯನ್ನೇ ಕೊಲೆ ಮಾಡಿದ್ದಾನೆ. ಆದರೆ ಪರಿಹಾರ ನೋಡಿ ತಾಯಿನ ಕಳ್ಕೊಂಡು ಆತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅದೇ ಥರ ನಾವು ಆ ಥರ ಮಾಡದೆ ದೇವರಲ್ಲಿ ನಂಬಿಕೆಯಿಂದ, ದೇವರೇ ನೀನೇ ನನಗೆ ತಾಯಿಯಾಗಿರು, ನೀನೇ ನನಗೆ ತಂದೆಯಾಗಿದ್ದು ನನ್ನ ಜೀವಿತನ ನಡೆಸುವುದಾಗಿ ಹೇಳುವಾಗ ದೇವರಿಗೆ ಇವಾಗ ಹೇಳ್ತಾ ಇದ್ದಾರೆ, ನಾನು ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಳೆ ಕೂಸನ್ನು ಮರೆತಾಳೆ, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ಆತ ನಮ್ಮನ್ನು ಕರುಣಿಸುವಂಥ ದೇವರು, ಆತ ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಈ ವಿಡಿಯೋ ಯಾರು ನೋಡ್ತಾರೋ ಅವರನ್ನು ಆಶೀರ್ವದಿಸು. ಅಪ್ಪ, ನೀನು ಹೇಳಿದೆ ನಾನು ಸಂತೈಸುವ ತಾಯಿ ಹಾಗಿದ್ದೆ. ಒಂದು ವೇಳೆ ತಾಯಿ ಮರ್ತೋದಳು, ನಾನು ನಿಮ್ಮನ್ನು ಮರೆಯುವುದಿಲ್ಲ ಎಂಬುದಾಗಿ. ಅದೇ ಥರ ಪ್ರತಿಯೊಬ್ಬರು ತಾಯಿ ಯಾರಿಲ್ಲೋ ಅವ್ರ ಜೊತೆ ನೀನು ತಾಯಿಯಾಗಿದ್ದು ಅವರನ್ನು ಸಂತೈಸಿ ಆಶೀರ್ವದಿಸಿ ಕಾಪಾಡಬೇಕೆಂದು ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.